ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಮಾರ್ನಿಂಗ್ ಎಷ್ಟು 8 ಗಂಟೆ ಆಗೈತಿ. ಮಾರ್ನಿಂಗ್ ಡ್ಯೂಟಿ ಐತಿ. ಇವತ್ತು ಸಂಡೇ ಹೊಂಟಿ ನೋಡ್ರಿ ಡ್ಯೂಟಿಗೆ. ನೋಡಿ ರೆಡಿಯಾಗಿ ನೀವು ಆಲ್ರೆಡಿ ಬರೀ ಮಾರ್ನಿಂಗಿಂದ ಲಾಕ್ಸ್ ಕೊಡಿ. ಇವತ್ತಿನ ಡೈಲಿ ರೂಟೀನ್ ಹೆಂಗೆಲ್ಲ ಹೋಗುತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತಂತ. ಬರೀ ಮೊದಲು ಹೋಗೋ 8ರಿಂದ 12 ಡ್ಯೂಟಿ ಐತಿ. ಇನ್ನು ಎಲ್ಲರೂ ಮಲ್ಕೊಂಡಾರ ನೋಡ್ರಿ ಅವರು. ಈಗ ನೋಡ್ರಿ ಡ್ಯೂಟಿ ಮುಗೀತು, ಮನೆಗೆ ಹೊಂಟೀನಿ ನೋಡ್ರಿ. ಹೊರಗೆಲ್ಲ ಮಳೆ ಬಂದೈತಿ, ಫುಲ್ ಹನಿ ಹನಿ ನೋಡ್ರಿ. ಕ್ಲೈಮೇಟ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಫುಲ್ ಹನಿ ಹನಿ ಮಳೆ ಬರತೈತಿ. ಅದ್ರೊಳಗೆ ನೋಡ್ರಿ ಮನೆಗೆ ಹೋಗ್ಬಿಟ್ಟು ಜೋರು ಬರಲಿಲ್ಲ ಅಂದ್ರೆ ಚಲೋ ಆಗುತ್ತೆ. ಬರೀ ಹೋಗೋ ಮನೆಗೆ. ಈಗ ನೋಡ್ರಿ ಡ್ಯೂಟಿಗೆ ಹೋಗಿ ಬಂದ ಟೈಮ್ ನೋಡ್ರಿ 1 ಗಂಟೆ ಆಯಿತು. 8ರಿಂದ 12 ಇರ್ತೈತಿ. ಮತ್ತು ಚಾರ್ಜ್ ಕೊಟ್ಟು ಬರ್ಬೇಕಾದ್ರೆ ಅಷ್ಟಾಗುತ್ತೆ ನೋಡ್ರಿ. ಕ್ಲೈಮೇಟ್ ಅಂತೂ 2 ದಿನ ಆಯ್ತು ನೋಡ್ರಿ. ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಐತಿ. ಫುಲ್ ಏನಂತಾರೆ, ಫುಲ್ ಥಂಡೆ ಥಂಡೆ. ಹೊರಗಡೆ ಎಲ್ಲಿ ಹೋಗಲ್ಲ, ಫುಲ್ ಹಚ್ಕೊಂಡು ಹೋಗ್ಬೇಕು ಅನಿಸ್ತದೆ, ಅಷ್ಟು ಕೋಲ್ಡ್ ಐತೆ ನೋಡ್ರಿ ವೆದರ್. ಚಿನ್ನು ನೋಡಿ, ಚಿನ್ನು ಇಬ್ರಿಗೆ ಹಿಂಗೆ ಹಾಕೊಂಡ ಅನ್ಕಿತ. ಹಿಂಗೆ ಹಾಕೊಂಡು ಟಿ ಶರ್ಟ್. ಹಾಂ, ಟಿ ಶರ್ಟ್ ಹಿಂಗೆ ಹಾಕೊಂಡಿಯೋ? ಮೋಟು ಪುತ್ಲು ಹಿಂಗೆ ಹಾಕೊಂಡು ಟಿ ಶರ್ಟ್ ಹಾಕೊಳಕ್ ಬರಲ್ಲ ನೋಡ್ರಿ. ಚಿನ್ನು ಹಿಂಬ್ರಿಕೆ ಹಾಕೋಣ ಟಿ ಶರ್ಟ್. ಚಿನ್ನು ಹಾಕೊಳಕ್ ಬರಂಗಿಲ್ಲ ಟಿ ಶರ್ಟ್. ಇವಾಗ ಸ್ಕೂಲಿಗೆ ಹೋಗಿಲ್ಲ? ಯಾಕೆ? ಶುಕ್ರವಾರ ಅಲ್ಲ, ಇವತ್ತು ಸಂಡೇ ಐತಿ. ಸಂಡೇ ಹಾಲಿಡೇ ಐತಿ. ಸಂಡೇ ಹಾಲಿಡೇ ಐತಿ. ಬರ್ರಿ ಫ್ರೆಶಪ್ ಆಗಿ ಬರ್ತೆ. ಇಷ್ಟೊತ್ತ ನೋಡ್ರಿ ಚಿನ್ನು ನಾವು ಕುಡ್ಕಿಶನ್ ಡ್ಯೂಟಿ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಬರೀ ಜಲ್ದಿ ಈಸ್ತಿನ ನೋಡ್ರಿ ಮಧ್ಯಾಹ್ನ ಡ್ಯೂಟಿ ಇತ್ತು. ಬೆಳಗ್ಗೆ ನೋಡ್ರಿ ಎಷ್ಟು 8ಕ್ಕೆ 7ಕ್ಕೆ ಹೇಳ್ತಿದ್ದೀವಿ. ಇವತ್ತು ನೋಡ್ರಿ ಡ್ಯೂಟಿ ತತ್ತೆ 6 ಗಂಟೆಗೆ ಇದ್ದಿದ್ನಲ್ಲ, ಹಾಗಾಗಿ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಚಿನ್ನು ನಾವೆಲ್ಲ ಮಲ್ಕೊಂಡಿದ್ವಿ. ಈಗ ಎದ್ದು ನೋಡ್ರಿ ಅದು ಸ್ವಲ್ಪ ಹೊರಗಡೆ ಹೋಗೋದೈತಿ. ಶಿಲ್ಪಾ ಅಂತ ಹೇಳ್ದಲ್ಲ ನಮ್ಮ ಮನೆ ಮುಂದೆ, ಅವ್ರ ಮಮ್ಮಿಗೆ ಒಂದು ಸ್ವಲ್ಪ ಆಪ್ರೇಷನ್ ಆಗೈತಿ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆಮೇಲೆ ಮತ್ತೆ ನೋಡ್ರಿ ಇವತ್ತು ಗುರುಪೂರ್ಣಿಮಾ ಐತ್ಲ, ಹಾಗಾಗಿ ಇಲ್ಲಿ ಜಾತ್ರೆಗೆ ಹೋಗ್ಬೇಕು ನೋಡ್ರಿ. ಅಂದ್ರೆ ಜಾತ್ರೆ ಐತೆ ನಮ್ಮ ಬಿಜಾಪುರೊಳಗೆ ಗುರುಪೂರ್ಣಿಮದ. ಅಲ್ಲಿಷ್ಟು ಹೋಗ್ಬೇಕು ನೋಡ್ರಿ. ಬರೀ ಮುಖ ತಕ್ಕೊಂಡು ಫಸ್ಟ್ ಹೋಗಿ ಊಟ ಮಾಡೋಣಂತ. ಈಗ ನೋಡ್ರಿ ಮೆಸ್ನಾಗ ಶಿರಾ ಮಾಡ್ಯಾರ, ಉಸುಳಿ ಬಟಾಟಿ. ಆಮೇಲೆ ಸ್ವಲ್ಪ ಮಸಾಲೆ ರೈಸ್ ಹಾಕೊಂಡ. ಲೇಟ್ ಆಗಿತ್ತು ನೋಡ್ರಿ, 4 ಆಗಿತ್ತು. ಹಾಗಾಗಿ ಜಾಸ್ತಿ ಏನು ಹಸು ಇದ್ದಿದ್ದಿಲ್ಲ. ಹಾಗಾಗಿ ಒಂದು ಚಪಾತಿ ತಿನ್ಬೇಕಂತ ಕಟ್ಕೊಂಡು ಬರೀ ಎಲ್ಲರೂ ಊಟ ಮಾಡೋಮಂತೆ. ನೋಡ್ರಿ ಹೋಗಾಕ ಮುಖ ತಕ್ಕೊಂಡು ರೆಡಿ ಆಗೀನಿ. ಹಾಗೆ ಇಲ್ಲಿ ನೋಡ್ರಿ ಶಿಲ್ಪಾರ ಅಂಟಿ ಅವ್ರು ಬಂದಿದ್ರು. ಸ್ವಲ್ಪ ಚಹಾ ಮಾಡ್ಬೇಕ, ಚಹಾ ಕಟ್ಟೀನಿ. ಬರೀ ಚಹಾ ಮಾಡೋಮಂತ, ಚಹಾ ಕುಡಿಮಂತ. ನೋಡ್ರಿ ಚಹಾ ಕಟ್ಟೀನಿ. ಏನೋ ಚಹಾ ಕುದಿಯಾಕತ್ತೈತಿ. ಎಲ್ಲ ಈ ಕಡೆ ಯಾಲಕ್ಕಿ ಕೊಟ್ಟಿಟ್ಟಿನಿ, ಈ ಕಡೆ ಹಾಲಿಗೆ ಇಟ್ಟಿನಿ ನೋಡ್ರಿ. ಚಹಾ ಕುಡಿದು ಚಿನ್ನೂ ರೆಡಿ. ಈಗ ನಾವು ಮಲ್ಕೊಂಡಿದ್ದ ಎದ್ದು ನೋಡಿಲ್ ತನು ಕೂತ. ಬರ್ರಿ ಚಹಾ ಕುಡಿ ಮತ್ತು. ಈಗ ನೋಡ್ರಿ ಹೊರಗೆ ನಮ್ಮ ಅತ್ತೆಯವರು ನಮ್ಮ ಮನೆಯವರು ಚಹಾ ಕೊಟ್ಟನ, ಅವರು ಚಹಾ ಕುಡ್ಕೊಂಡು ಕೂತಾರ. ಈಗ ಬರ್ರಿ ಹೋಗುಮಂತ. ನಮ್ಮ ಮನೆಯವ್ರು ರೆಡಿಯಾಗಿ ಹೊಂಟಾರ, ಮುಂದೆ ನಿಂತಾರ. ಬರ್ರಿ ಹೋಗು ಹೊಂಟಿ ನೋಡ್ರಿ. ಈಗ ಟೈಮ್ ಎಷ್ಟು? ತಿರುಗಿ 5:30 6 ಗಂಟೆ ಆಯಿತು. ನಾವೇ ಈವ್ನಿಂಗ್ ಹೋಗ್ಬೇಕಾಯ್ತಂತೆ, ಹೋದ್ರಾಯ್ತಂತ ಮಲ್ಕೊಂಡಿದ್ವಿ. ಯಾಕಂದ್ರೆ ಮನೆಯವರು ಮೆಸ್ಸಿಂದ ಬರೋದು ಲೇಟ್ ಮಾಡಿದ್ರು ನೋಡ್ರಿ. ಅವ್ರು ಡೈಲಿ ಸಂಡೇಕೊಮ್ಮೆ ಏನೈತಿ 3 ಗಂಟೆಗೆ ಅದು ಬಂದುಬಿಡ್ತಿದ್ರು. ಇವತ್ತು ಲೇಟಾಗಿ ಬಂದರು. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಥಂಡಿ ಇತ್ತು ನೋಡ್ರಿ. ಡ್ಯೂಟಿನ ಬಂದ ತಕ್ಷಣ ಏನೈತಿ ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡಾಕಿ 1-2 ತಾಸು ಮಲ್ಕೊಂಡ್ಬಿಟ್ಟೆ. ಎಷ್ಟು 3-2 ಬಂದು 1:15ಗೆ ಬಂದಿದ್ದೆ. 1 ಗಂಟೆಗೆ ಅದು 2-3-3:30 ತನಕ ಮಲ್ಕೊಂಡಿದ್ದೆ. ಅವ್ರು ಬಂದ್ಮ್ಯಾಗೆ ಮತ್ತೆ ಸ್ವಲ್ಪ ಊಟ ಮುಗಿಸ್ಕೊಂಡು ಬಂದಿರ್ತೈತೆ. ಈಗ ಫಸ್ಟ್ ನೋಡ್ರಿ ಸಾಯಿಬಾಬಾನ ಗುಡಿಗೆ ಬಂದೀವಿ ನೋಡ್ರಿ. ಭಾಳ ದಿನ ಆಯಿತು ನಾನು ಸಾಯಿಬಾಬಾನ ಗುಡಿಗೆ ಬಂದಿದ್ದಿಲ್ಲ. ಅದಕ್ಕೆ ಹೋದ್ರಾಯ್ತಂತೇಳಿ ಇವತ್ತು ಗುರುಪೂರ್ಣಿಮಾ ಬೇರೆ ಇತ್ತಲ್ಲ, ಅಲ್ಲಿಷ್ಟು ಹೋಗಿ ನೆಕ್ಸ್ಟ್ ಆಶ್ರಮಕ್ಕೆ ಹೋದ್ರಾಯ್ತಂತೇಳಿ ಫಸ್ಟ್ ನೋಡ್ರಿ ಸಾಯಿಬಾಬಾನ ಗುಡಿಗೆ ಬಂದ್ವಿ. ಹಾಗೆ ಜಿಟಿ ಮಳೆ ಬೇರೆ ಬರಾಕತ್ತದ ನೋಡ್ರಿ. ಜೋರು ಆಗೋಲ್ತು, ಈ ಕಡೆ ಫುಲ್ ಹೋಗೋಲ್ತು, ಹಂಗೆ ಬರತ್ತದ ನೋಡ್ರಿ ಮಳೆ. ಸಾಯಿಬಾಬಾನ ಗುಡಿಗೆ ಬಂದೇವು. ಫಸ್ಟ್ ಬಂದು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಆಶ್ರಮಕ್ಕೆ ಹೋಗಿ ನೋಡ್ರಿ. ಬರೀ ಗುಡಿಗೆ ಹೋಗಿ ದರ್ಶನ ತಗೊಂಡು ಸಾಯಿಬಾಬಾಂದು. ಹಾಂ ಹಾಂ ನಡಿ ಜರಲ್ಲಪ್ಪಿ ಶಂಭೋ. ಸಾಯಿಬಾಬಾನ ಗುಡಿಯಾಗ ನೋಡ್ರಿ ಅಷ್ಟೇನು ಜನ ಇರಲ್ಲ. ಇನ್ನೇನು ಮಂಗಳಾರತಿ ಆಗತ್ತೆ ಅಂತಂದ್ರು. ಹಾಗೆ ಮಂಗಳಾರತಿ ಮುಗಿಸ್ಕೊಂಡು ಹೋದ್ರಾಯ್ತಂತ ಕೃಷ್ಣದ ನಿಂತಿ ನೋಡ್ರಿ. ಈವ್ನಿಂಗ್ ಏನೈತಿ 6-6:30 ಆಗ್ಬೋದು ಟೈಮ. ಈಗ 6:30 ಏನೈತಿ ಮಂಗಳಾರತಿ ಮಾಡ್ತಾರೆ. ಹಾಗಾಗಿ ಮಂಗಳಾರತಿ ಮುಗಿಸ್ಕೊಂಡು ನೆಕ್ಸ್ಟ್ ಆಶ್ರಮಕ್ಕೆ ಹೋದ್ರಾಯ್ತು. ಟೈಮ್ ಐತಿ ನೋಡಂತೇಳಿ ಇಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಹೋಗ್ಬೇಕಂತ ನಿಂತೀವಿ ನೋಡ್ರಿ. ಮಂಗಳಾರತಿ ಮಾಡಕತ್ತಾರ ನೋಡ್ರಿ. ಸಾಯಿಬಾಬಾನ ದರ್ಶನ ತಗೋರಿ ಎಲ್ಲರೂ. ಯಾರೆಲ್ಲ ಗುಡಿಗೆ ಬಂದಿಲ್ಲ ಇವತ್ತು ಅವರೆಲ್ಲ ಸಾಯಿಬಾಬಾನ ದರ್ಶನ ತಗೋರಿ. ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ ನೋಡ್ರಿ ಸಾಯಿಬಾಬಾನ. ಮಸ್ತ್ ಆಗಿದೆ ಫ್ಲವರ್ ಡೆಕೋರೇಷನ್ ನೋಡ್ರಿ. ಈಗ ಮಂಗಳಾರತಿ ಮಾಡಕತ್ತಾರ.
ಈಗ ನೋಡ್ರಿ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಆಮೇಲೆ ಮಂಗಳಾರತಿನೂ ಆಯ್ತು ನೋಡ್ರಿ, ಭಾಳ ಚಂದ ನಿವಾಂತ ದರ್ಶನ ಆಯಿತು. ಸಾಹೇಬ್ ಬಂದಿದ್ದಕ್ಕೂ ಮಂಗಳಾರತಿ ಟೈಮಿಗೆ ಬಂದಿದ್ದೀವಲ್ಲ, ಹಾಗಾಗಿ ಮಂಗಳಾರತಿ ನಿವಾಂತ ಆಯ್ತು ನೋಡ್ರಿ. ನೋಡ್ತಾ ನೋಡ್ರಿ ಜನ ಎಷ್ಟು ಜನ ಸೇರ್ಕೊಂಡ್ಬಿಟ್ಟು ನೋಡ್ರಿ ಎಷ್ಟು. ನಾವು ಬರುವಾಗ ಯಾರೂ ಇದ್ದಿದ್ದಿಲ್ಲ ನೋಡ್ರಿ. ಆಮೇಲೆ ಮಂಗಳಾರತಿ ಟೈಮ್ನಾಗ ಫುಲ್ ಎಲ್ಲ ಜನ ಸೇರಿಕೊಂಡು ಹಾಗೆ ಪ್ರಸಾದ ಕೊಡಕತ್ತಿದ್ರು ನೋಡ್ರಿ. ಅಲ್ಲಿ ಇಷ್ಟು ಪ್ರಸಾದ ತೊಗೊಂಡು ಈಚೆ ಕಡೆ ದೇವ್ರಿಗೆ ಬಂದು ನೋಡ್ರಿ. ಇಲ್ಲಿ ನವಗ್ರಹಗಳದವು, ಗಣೇಶ ಮೂರ್ತಿ ಐತಿ, ಆಮೇಲೆ ಹನುಮಪ್ಪನ ಮೂರ್ತಿ ಐತಿ, ಆಮೇಲೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಐತಿ ನೋಡ್ರಿ. ಲಕ್ಷ್ಮೀದು ಮಂಗಳಾರತಿ ಮಾಡತ್ತಾರ ಬರ್ರಿ, ಅಲ್ಲಿಷ್ಟು ದರ್ಶನ ತಗೋ. ಮತ್ತು ತಿನ್ನೋಚ್ಚಿನು ಈಗ ನೋಡ್ರಿ ಸಾಯಿಬಾಬನ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ತೊಗೊಂಡು ತಿಂದು ಚಿನ್ನಿನಷ್ಟು ತೊಗೊಂಡು ತಿಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡಿದ್ದೀವಿ ನೋಡ್ರಿ. ಒಂದು ಸ್ವಲ್ಪ ಕೂತ್ಕೊಂಡು ನೆಕ್ಸ್ಟ್ ನೋಡ್ರಿ ಈಗ ಆಶ್ರಮಕ್ಕೆ ಹೊಂಟೀವಿ ನೋಡ್ರಿ. ಟೈಮ್ ಆಲ್ರೆಡಿ ಎಷ್ಟು 7:30 ಆಯ್ತು ನೋಡ್ರಿ. ಅಲ್ಲೇ ಒಂದು ಅರ್ಧ ಗಂಟೆ ಆಯ್ತು ನೋಡ್ರಿ, ಯಾಕಂದ್ರೆ ಇದು ನಡೆದಿತ್ತಿಲ್ಲ ಮಂಗಳಾರತಿ, ಹಾಗಾಗಿ ಲೇಟ್ ಆಯಿತು. ಅರ್ಧ ಗಂಟೆ ಮ್ಯಾಗ ಆಯ್ತು ನೋಡ್ರಿ ಮಂಗಳಾರತಿ. ಒಂದು 45 ಮಿನಿಟ್ಸ್ ಅದು ಆಗಿರ್ಬೋದು. ಅದಕ್ಕೆ ಮಂಗಳಾರತಿ ಮುಗಿಸ್ಕೊಂಡು ಮತ್ತೆ ಈ ಕಡೆ ಬರಾಕತ್ತಿ ನೋಡ್ರಿ. ಜಿಟಿ ಮಳೆ ಬರಾಕತ್ತೈತಿ, ಏನಾದರೂ ಕಮ್ಮಿನೇ ಆಗಿಲ್ಲ. ಹಾಗೆ ಕಂಟಿನ್ಯೂ ಹೆಂಗೈತೆ ಹಂಗೆ ಐತೆ ನೋಡ್ರಿ. ಈ ಕಡೆ ಫುಲ್ ಜೋರು ಬರಲ್ತು, ಸಣ್ಣ ಬರಲ್ತು, ಎಷ್ಟು ಜಿಟಿ ಮಳೆ ಹೆಂಗೆ ಬರತೈತಿ. ಬರ್ರಿ ನಾ ಆಶ್ರಮದೊಳಗೆ ಹೋಗೋ ಅಲ್ಲಿ ಫಿಕ್ಸ್ ನೋಡ್ರಿ. ಇನ್ನೊಂದು ಏನೈತಿ, ಪ್ರತಿ ವರ್ಷ ಆಶ್ರಮದೊಳಗೆ ಮಳೆ ಬರಲೇಬೇಕು ನೋಡ್ರಿ. ಹಬ್ಬ ಗುರುಪೂರ್ಣಿಮಾ ದಿವಸ ನೋಡ್ರಿ. ಇಲ್ಲಿ ಡೆಕೋರೇಷನ್ ಮಸ್ತ್ ಮಾಡಿದ್ರು, ಸಿದ್ದೇಶ್ವರ ಸ್ವಾಮಿಗಳದ್ದು ಫೋಟೋ ಹಾಕಿ ಫ್ಲವರ್ ಹಾಕಿ ಮಸ್ತ್ ಮಾಡ್ಯಾರ ನೋಡ್ರಿ. ಆಶ್ರಮಕ್ಕೆ ಹೋಗುವ ಎಂಟ್ರಿಗೆ ಮಾಡ್ಯಾರ ನೋಡ್ರಿ, ಸರ್ಕಲ್ನಾಗೆ, ಮೇನ್ ಸರ್ಕಲ್ನಾಗೆ. ಇವತ್ತಿನ ದಿನ ಅಂತೂ ಫುಲ್ ರಶ್ ಇರ್ತೈತೆ ನೋಡ್ರಿ, ಯಾಕಂದ್ರೆ ಇಲ್ಲಿ ಫುಲ್ ಜಾತ್ರೆನೇ ಆಗತ್ತೆ ಗುರುಪೂರ್ಣಿಮಾ ದಿವಸ. ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬಂದಿರ್ತಾರೆ. ಅಲ್ಲಿ ಆಮೇಲೆ ಬಿಜಾಪುರದಾಗ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ ನೋಡ್ರಿ. ಎಂಥ ಮಳೆ ಇರಲಿ ಏನಿರಲಿ, ಸಣ್ಣ ಮಕ್ಳು ಕರ್ಕೊಂಡು ಎಲ್ಲ ಥರ ಫ್ಯಾಮಿಲಿ ಜನಗಳೆಲ್ಲ ಹೆಂಗೆ ಬಂದಾರ ನೋಡ್ರಿ. ಇಂಥ ತಂಡಿ ಒಳಗೆ ಸಣ್ಣ ಪಾಪುಗಳು ಸಹ ಕರ್ಕೊಂಬಂದಾರ. ಅದ್ರಾಗ ಅಪ್ಪಾಜಿ ಅವ್ರು ಇದ್ರಂದ್ರೆ ಅವ್ರ ದರ್ಶನ ತೊಗೊಂಡು ಅವ್ರಿಗೆ ಇನ್ನಷ್ಟು ಖುಷಿ ಅನಿಸ್ತಿತ್ತು ನೋಡ್ರಿ. ಅವ್ರೆಲ್ಲರ್ದು ಅವ್ರನ್ನ ಭಾಳ ಮಿಸ್ ಮಾಡ್ಕೋತೀವಿ ಎಲ್ಲರೂ. ಅವ್ರ ಅಪ್ಪಾಜಿ ಅವ್ರು ಇದ್ರಂತ ಅದು ಬೇರೆನೇ ಇರುತ್ತೆ ನೋಡ್ರಿ. ಅವ್ರದ್ದು ಬರೋ ಖುಷಿ, ಅವ್ರ ಪ್ರವಚನ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಹಾಗಾಗಿ ಅವ್ರದ್ದು ನೆನಪಂತರೂ ಸವಿ ನೆನಪು ಏನ್ಬೇಕು ನೋಡ್ರಿ. ಯಾವಾಗಲೂ ಇದು ಮಾಡ್ಕೊಂಡೇ ಕೊಡೋದಾಗುತ್ತೆ. ಬರ್ರಿ ಈಗೆಲ್ಲ ಎಷ್ಟು ಜನ ಬರತ್ತಾರೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗಿರ್ತಾರೆ ಈಗ, ಯಾಕಂದ್ರೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿರ್ತೈತೆ ನೋಡ್ರಿ ಜನ ಬರ್ಲಿಕ್ಕೆ. ಇಷ್ಟೊತ್ತಿಗೆ ಏನೈತಿ ಈಗ ಗದ್ದಲ ಇನ್ನಷ್ಟು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಜಾಸ್ತಿ ಜನ ಏನೈತಿ ಸಾಯಂಕಾಲನೇ ಬರ್ತಾರೆ. ಬೆಳಗ್ಗೆ ಬರೋದು ಕಮ್ಮಿ ನೋಡ್ರಿ, ಈವ್ನಿಂಗ್ ಟೈಮಿಗೆ ಬರ್ತಾರೆ. ಬಟ್ ಫುಲ್ ಡೇ ಪ್ರಸಾದದ ಅನ್ನ ಪ್ರಸಾದ ಎಲ್ಲ ಇಟ್ಟಿರ್ತಾರೆ ಎಲ್ಲ ಜನಗಳು ಬಂದವ್ರಿಗೆ ನೋಡ್ರಿ. ಇಲ್ಲಿ ಫಸ್ಟ್ ಎಂಟ್ರಿ ಹಾಕತ್ತೀವಿ ಆಶ್ರಮದೊಳಗೆ. ಬರ್ರಿ ಹೋಗು ಏನೆಲ್ಲ ಡೆಕೋರೇಷನ್ ಮಾಡ್ಯಾರ, ಯಾವ ಥರ ಪೂಜಾ ಪುನಸ್ಕಾರಗಳು ಮಾಡ್ಯಾರ ನಿಮಗೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆನ. ನೋಡ್ರಿ ಎಷ್ಟು ರಶ್ ಐತಿ, ಒಳಗಡೆ ಹೋಗಕ್ಕಂದ್ರೂ ಜಾಗನೇ ಇದಿಲ್ಲ, ಅಷ್ಟು ರಶ್ ಐತಿ. ಬರ್ರಿ ಈಗ ಅದ್ರಾಗ ಕ್ಯೂ ಅಂತೂ ಭಾಳ ಇರ್ತೈತೆ ನೋಡ್ರಿ. ಒಳಗೆ ಹೋಗಿ ದರ್ಶನ ತೊಗೊಳಕ್ಕೆ ಪಾದಗಳು ಇರ್ತಾವೆ, ಪಾದಗಟ್ಟಿಗೆ ನಮಸ್ಕಾರ ಮಾಡಿ ಹೋಗುವಾಗ ಫುಲ್ ರಶ್ ನೋಡ್ರಿ. ಕ್ಯೂ ಇಲ್ಲಿಂದನೇ ಸ್ಟಾರ್ಟ್ ಆಗೈತಿ, ನಾನು ಬಂದು ಕ್ಯೂ ಹಚ್ಚಿದೆ ನೋಡ್ರಿ. ಈಗ ಬರೀ ಕ್ಯೂ ಹಚ್ಚಿನೇ ಒಂದು 10-15 ನಿಮಿಷ ನೋಡ್ರಿ ಕ್ಯೂ ಹಚ್ಚಿದ್ರೆ ಐತಿ. ಪಟ್ ಅಷ್ಟು ಅಲ್ಲೇನು ವೇಟ್ ಮಾಡಿಸ್ಕೊಡಂಗಿಲ್ಲ, ಬಡ ನಮಸ್ಕಾರ ಮಾಡೋಣ ಬಿಡ್ತಾರೆ ಮುಂದೆ ಹೋಗೋಕೆ.
ಹಾಗಾಗಿ ನಾನು ಪಳೆ ಹಚ್ಚಿನಿ. ಆಚೆ ಕಡೆ ಚಿನ್ನು ಅವ್ರ ಪಪ್ಪ ಆ ಸೈಡ್ ನಿಂತಿದ್ರು ನೋಡ್ರಿ. ಚಿನ್ನು ಒಂದೇ ಸಮನೆ ಇಲ್ಲೇ ಬಾ ಅಮ್ಮ ನಾತಿದ. ಇಲ್ಲಪ್ಪ ಈ ಕಡೆ ಮೇಲೆ ಐತಿ. ಹಾಗಾಗಿ ಆ ಕಡೆ ಅವ್ರು ನಿಂತಿದ್ರು. ಈ ಸೈಡ್ ಈ ಕಡೆ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ. ಮಸ್ತ್ ಆಗೈತೆ ನೋಡ್ರಿ. ಎಲ್ಲ ದೇವ್ರ ಗುಡಿ ಶಿವನ ಮೂರ್ತಿ ಅಂತೂ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡಿಸಿರ್ತಾರೆ ನೋಡ್ರಿ. ಎಲ್ಲ ಥರ ಇದು ಮಾಡೋದಂದ್ರೆ ಇಷ್ಟು ಜನಗಳಿಗೆ ಎಲ್ಲನೂ ಮೇಂಟೈನ್ ಮಾಡೋದಂದ್ರೆ ಕಷ್ಟ ಆಗತ್ತೆ ನೋಡ್ರಿ. ಆದರೂ ಎಲ್ಲ ಥರ ಮಾಡ್ತಾರೆ ನೋಡ್ರಿ. ಇಲ್ಲಿ ಪಾದಗಟ್ಟಿಗೆ ನಮಸ್ಕಾರ ಮಾಡಿ ಇಲ್ಲಿ ಮೇನ್ ಏನೈತಿ ಪಾಳೆ ಹಚ್ಚೋದೆ. ಅದಕ್ಕೆ ನೋಡ್ರಿ ಇಲ್ಲಿ ಮೇನ್ ಬಂದು ದರ್ಶನ ತೊಗೊಂಡು ನೆಕ್ಸ್ಟ್ ಅಲ್ಲಿ ಪಾದಗಟ್ಟಿಗೆ ಇಷ್ಟು ನಮಸ್ಕಾರ ಮಾಡಿಸ್ತಾರೆ. ಮಾಡಿ ನೆಕ್ಸ್ಟ್ ಅವಾಗಿಂದ ಅವಾಗ ಕಳಿಸೇ ಬಿಡ್ತಾರೆ ನೋಡ್ರಿ. ಯಾಕಂದ್ರೆ ಫುಲ್ ರೆಸ್ಟ್ ಆಗತ್ತೆ ಅಂಥೇಳಿ ನೋಡ್ರಿ. ಚಿನ್ನೂರು ಪಪ್ಪ ನಮಸ್ಕಾರ ಮಾಡಿ ಬಂದರು. ಬಾರಿ ನೆಕ್ಸ್ಟ್ ಆ ಕಡೆ ಎಲ್ಲ ಥರ ನೋಡಿಕೊಂಡು ಸಿದ್ದೇಶ್ವರ ಕೊಡುಗಳು ಫೋಟೋ, ಆಮೇಲೆ ಅವ್ರು ಸೇಮ್ ಅವರೇ ಅದೇ ಥರ ನಿಂತವ ಥರನೇ ಮ್ಯಾಗಲ್ಲಿ ಇದು ಅದು ಹಾಕಿದ್ರು. ಆ ಕಡೆಲ್ಲ ಹೇಳಾಕತ್ತಾರೆ ನೋಡ್ಕೊಂಬರೋಂಬರ ಅಲ್ಲಿಷ್ಟು ನೋಡ್ರಿ. ಇಲ್ಲಿ ಅಪ್ಪರ್ ಫೋಟೋ ನೋಡೋಣ ಜೀವ ಮರಮರ ಅಂತೇವೆ ನೋಡೋಣ ನೆನೆಸ್ಕೊಂಡು ಇಲ್ಲಿ ಇದ್ರಿಂದ ಅವ್ರು ದರ್ಶನ ತೊಗೋತಿದ್ವಲ್ಲಪ್ಪ ಅಂಥೇಳಿ ನೋಡ್ರಿ. ಲೈಟಿಂಗ್ಸ್ ಅದೆಲ್ಲ ಮಸ್ತ್ ಮಾಡಿದರು ಗುಡಿಗೆ ನೋಡ್ರಿ. ಫುಲ್ ಲೈಟಿಂಗ್ ಎಲ್ಲ ಮಸ್ತ್ ಕಾಣತೈತೆ. ಜನಗಳಂತೂ ಫುಲ್ ಇದ್ದು ಅದ್ರಾಗ ಮಸ್ತ್ ಕಾಣತೈತೆ ನೋಡ್ರಿ ಲೈಟಿಂಗ್ಸ್ ಎಲ್ಲ ಕಡೆನೂ ನೋಡ್ರಿ. ಯಾವ ಥರ ಮಂದಿ ಇದಾರೆ ಎಲ್ಲ ಥರನೂ ಜನ ಎಲ್ಲ ಕಡೆಯಿಂದನೂ ಬಂದಾರ. ಹಾಗೆ ಇಲ್ಲಿ ನೋಡ್ರಿ ಗುರುಭವನ ಇಲ್ಲಿ ಏನೈತಿ ಮತ್ತು ಸ್ವಾಮಿಗಳೆಲ್ಲ ಫೋಟೋ ಇಟ್ಟು ಡೆಕೋರೇಷನ್ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ ರಂಗೋಲಿ ಒಳಗೆ ಯಾವ ಥರ ಚಿತ್ರ ಬಿಡಿಸ್ಯಾರ ಸಿದ್ದೇಶ್ವರ ಸ್ವಾಮಿಗಳದ್ದು ಎಷ್ಟು ಮಸ್ತ್ ಆಗೈತಿ. ಗುರುದೇವ ಮಂದಿರ ಅಂತ ಇಲ್ಲಿ ಬರ್ತದಲ್ಲ ಅಲ್ಲೇ ನೋಡ್ರಿ ಯಾವ ಥರ ರಂಗೋಲಿ ಒಳಗೆ ಬಿಡಿಸ್ಯಾರ. ಇಲ್ಲಿ ಮುಂದೆ ನೆಕ್ಸ್ಟ್ ಇಲ್ಲಿ ಡಿಸೈನ್ ತೆಗೆದಾರ. ಅದ್ರೊಳಗೆ ನೋಡ್ರಿ ಸೇಮ್ ಸಿದ್ದೇಶ್ವರ ಸ್ವಾಮೀಜಿಗಳ ಫೋಟೋ, ಆಮೇಲೆ ಮಲ್ಲಿಕಾರ್ಜುನ ಶಿವಗಳ ಫೋಟೋಗಳು ಎಷ್ಟು ಚಂದ ತೆಗೆದಾರ ನೋಡ್ರಿ. ಯಾವ ಥರ ಆರ್ಟ್ ಮಾಡ್ಯಾರ ರಂಗೋಲಿಗೆ. ಒಂಥರ ಕಲೆಗಳಿಗೆ ಬೆಲೆ ಭಾಳ ಥರ ಇರ್ತೈತೆ ನೋಡ್ರಿ. ಯಾಕಂದ್ರೆ ಸೇಮ್ ರಂಗೋಲಿದು ಅನ್ಸಂಗಿಲ್ಲ ನೋಡ್ರಿ. ಪೇಂಟ್ ಮಾಡ್ತಾರ ಅನಿಸ್ತೈತಿ. ಸೇಮ್ ಹಾಗೆ ಕಾಣಿಸ್ತದೆ ಪೇಂಟ್ ಮಾಡಿದ್ರ ಥರ. ಬಟ್ ರಂಗೋಲಿಲಿ ಯಾವ ಚಂದ ಬಿಡ್ಸ್ಯಾರ ಅದೊಂದು ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಹೇಳಿದ್ದು ಸಿದ್ದೇಶ್ವರ ಸ್ವಾಮಿಗಳು ಯಾವಾಗೂ ಇಲ್ಲೇ ಭೇಟಿ ಆಗ್ತಿದ್ರು ಬಂದವ್ರಿಗೆಲ್ಲನೂ ಭಕ್ತಾದಿಗಳಿಗೆ. ಅದೇ ಥರ ಅವ್ರು ಏನು ನಿಂತಾರನೋ ಒಂಥರ ಆ ಟೈಪ್ ಮಾಡ್ಯಾರ ನೋಡ್ರಿ. ಸೇಮ್ ನಿಂತಿರ್ತಾರಲ್ಲ ಆ ಟೈಪಿಗೆ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಯಾವ ಥರ ಹಾಕ್ಯಾರಪ್ಪ ಸಡನ್ನಾಗಿ ನೋಡಿದ್ರೆ ಅವರೇ ನಿಂತಾರೇನೋ ಅನ್ನಿಸ್ಬಿಡ್ತೈತಿ. ಇಲ್ಲಿ ಅವ್ರದ್ದು ಇದು ಮಾಡಿದ್ದು ನೋಡ್ರಿ. ಅವರು ಗಿಡ ಇಟ್ಟಾರಲ್ಲ ಅಲ್ಲೇ ಇವ್ರು ಸ್ವಾಮೀಜಿಗಳು ಇದು ಮಾಡಿದ್ದು. ಇಲ್ಲಿ ಎಲ್ಲನೂ ಮಲ್ಲಿಕಾರ್ಜುನ ಸ್ವಾಮಿಗಳ್ದು ಇದು ಎಲ್ಲ ಫೋಟೋದೆಲ್ಲ ಹೆಂಗಿಟ್ಟಾರ. ಈಗ ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳದ್ದು ಬಾಲ್ಯದ ಹಿಡಿದು ಇಲ್ಲಿ ತನಕ ಏನೇನೋ ಪ್ರೋಗ್ರಾಮ್ಸಿಗೆ ಹೋಗಿದ್ದಾಯಿತು. ಅವ್ರು ಮಲ್ಲಿಕಾರ್ಜುನ ಸ್ವಾಮಿ ಶಿವಗಳದ್ದು ಫೋಟೋಸ್ ಆಯಿತು. ಎಲ್ಲ ಫೋಟೋಸು ಹಾಕ್ಯಾರ ನೋಡ್ರಿ. ನೋಡ್ತಾ ಅವ್ರಿಗೆ ಒಂದೊಂದಾಗಿ ತೋರಿಸ್ಕೊತ ಹೋಗ್ತೀನಿ. ನೋಡ್ರಿ ಎಲ್ಲ ದರ್ಶನ ತೊಗೊಂಡ್ವಿ. ಈಗ ಅನ್ನ ಪ್ರಸಾದಕ್ಕೆ ಹೊಂಟೇವೆ ನೋಡ್ರಿ. ಇಲ್ಲಿ ಇಷ್ಟೊತ್ತನ ಕ್ಯೂ ಹಚ್ಚಿ ದರ್ಶನ ತೊಗೊಂಡ್ವಿ. ಎಲ್ಲ ದರ್ಶನ ತೊಗೊಂಡು ನೆಕ್ಸ್ಟ್ ನೋಡ್ರಿ ಈಗ ನೋಡ್ರಿ ಅನ್ನ ಪ್ರಸಾದ ಮಾಡಾಕತ್ತೀವಿ. ಬರ್ರಿ ನೀವೆಲ್ಲರೂ ಅನ್ನ ಪ್ರಸಾದ ಮಾಡೋಮಂತ. ಅದೊಂಥರ ಇದ್ರೊಳಗೆ ಆಶ್ರಮದೊಳಗೆ ಅನ್ನ ಸಾಂಬಾರು ತಿನ್ನೋ ಶಕ್ತಿನೇ ಬೇರೆ ನೋಡ್ರಿ. ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗುತ್ತೆ. ಮನೆಯೊಳಗೆ ಏನೇ ತಿನ್ನಿರಿ ಬಟ್ ಇಲ್ಲಿ ಆಶ್ರಮದಾಗಿಂದ ಒಂದು ವರ್ಷಕ್ಕೊಮ್ಮೆ ಇಲ್ಲಿ ಬಂದು ತಿನ್ನೋದು ಇದನ್ನು ಬೇರೆನೇ ನೋಡ್ರಿ. ಹಾಗೆ ನೋಡ್ರಿ ಅನ್ನ ಪ್ರಸಾದ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೆಲ್ತ್ ಕ್ಯಾಂಪ್ ಹಾಕ್ಯಾರ ನೋಡ್ರಿ. ಇಲ್ಲಿ ಸೆಮಿ ಪಾಟೀಲ್ ಅವ್ರದ್ದು ಇದರಿಂದ BLDಗೆ ಇದರಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಹಾಕ್ಯಾರ. ಯಾರಿಗಾರ ಏನ್ರಿ ಇದು ಎಮರ್ಜೆನ್ಸಿ ಆಯಿತು, ನಾರ್ಮಲಾಗಿ ಚೆಕಪ್ ಆಯಿತು ಅಂತೇಳಿ ಹಾಕ್ಯಾರ ನೋಡ್ರಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಜ್ಞಾನ ಭಂಡಾರ ಅಂತ ಬುಕ್ಸ್ ಅದಾವ ನೋಡ್ರಿ. ಎಲ್ಲ ಥರನ ಅವರು ಸ್ವಾಮಿಗಳ ಬಗ್ಗೆ ಶಿವಯೋಗಿಗಳ ಬಗ್ಗೆ ಎಲ್ಲ ಥರದ ಬುಕ್ಸ್ ಅದಾವು. ಬೇಕಂದ್ರೆ ತೊಗೊಂಡು ನೆಕ್ಸ್ಟ್ ನೋಡ್ರಿ ಚಿನ್ನುಗೆ ಗಾಡಿ ಬೇಕಂತ ಅವಂಗಂತೂ ಎಲ್ಲರೂ ಹೋದ್ವಿ ಅಂದ್ರೆ ಸಾಕು ನೋಡ್ರಿ. ಅವ್ನು ಗಾಡಿ ಎಲ್ಲರೂ ಹೋಗೋದಲ್ಲ ಮನೆಗೆ. ಅವನಿಗೆ ಏನು ನೋಡಿದ್ದಿಲ್ಲ ಬೇಕೇ ಅಂತಾನ. ಬಟ್ ಹೇಳಿದ್ರೆ ತಿಳ್ಕೊತಾನೆ ನೋಡ್ರಿ. ಈಗ ತೊಗೊಳಕತ್ತೀವಿ ಅವನಿಗೆ ನೋಡ್ರಿ. ಎಲ್ಲ ಜಾತ್ರೆ ಮುಗಿಸ್ಕೊಂಡು ಚಿನ್ನುಗಲ್ಲಿ ಗಾಡಿ ತೊಗೊಂಡು ಬರ್ರಿ ಮನೆ ಕಡೆ ಹೋಗೋ ಟೈಮ್ ಆಗೈತಿ.
ನೋಡ್ರಿ ಅಪ್ಪ ಮಗ ಹೊಂಟಾರ. ಟೈಮ್ ನೋಡ್ರಿ ತಿರುಗಿ ಎಷ್ಟು 9 ಗಂಟೆ ಆಗೋಯ್ತು ನೋಡ್ರಿ. ಎಷ್ಟೇ ಟೈಮ್ 9:30 ಐತೆ ನೋಡ್ರಿ ಟೈಮ್. ಗದ್ಲು ಭಾಳ ಇತ್ತು, ಗದ್ಲು ಹಾಗಾಗಿ ಲೇಟ್ ಆಯ್ತು ನೋಡ್ರಿ. ನೋಡ್ರಿ ಚಿನ್ನು ಗಾಡಿ ತೊಗೊಂಡಾನ. ಒಟ್ಟು ಎಲ್ಲರೂ ಹೋದ್ರೆ ಗಾಡಿ ಬೇಕೇ ನೋಡ್ರಿ ಅವ್ರಿಗೆ. ನೋಡ್ರಿ ಹೋಗಿ ಬಂದ್ವಿ. ಎಷ್ಟು ನೋಡ್ರಿ ಟೈಮ್ ತಿರುಗಿ 9:10 ಬಂತು. ಲೇಟ್ ಆಯ್ತು ನೋಡ್ರಿ. ಯಾಕೆ ಎಲ್ಲ ಕಡೆ ಹೋಗಿ ಬಂದಿವಲ್ಲ, ಹಾಗೆ ಸಂಡೇ ಇತ್ತು, ನಮ್ಮ ಮನೆಯವರು ಫ್ರೀ ಇದ್ರು ನೋಡ್ರಿ. ಈಗ ಜಸ್ಟ್ ಬಂದ್ವಿ, ಬಂದು ಡ್ರೆಸ್ ಚೇಂಜ್ ಮಾಡೋ ಮತ್ತು ಈಗ ನೋಡ್ರಿ ಟೈಮ್ ಎಷ್ಟು 12 ಗಂಟೆ ಆಗೈತಿ. ಇವತ್ತು ನಮ್ಮ ಮನೆಯವ್ರ ಬರ್ಡೇ ಐತಿ, ಅದಕ್ಕೆ ಈಗ ABC ವಿಶ್ ಮಾಡತ್ತೀನಿ. ತೋರಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪಪ್ಪ ವಿಶ್ ಮಾಡ್ತಿದ್ದು ಥ್ಯಾಂಕ್ ಯು ಇರಲಿ. ಪಪ್ಪ ವಿಶ್ ಮಾಡು, ಇನ್ನೊಂದು ಮಾಡು. ಹುಟ್ಟುಹಬ್ಬದ ಶುಭಾಶಯಗಳು ಪಪ್ಪ. ಹ್ಯಾಪಿ ಬರ್ಡೇ ಟು ಯು. Happy birthday to you, ಪಪ್ಪ. Papa. Happy birthday, Papa. Happy birthday, Papa. ನೋಡ್ರಿ ಈಗ ರಾತ್ರಿ 12 ಗಂಟೆ ಆಗೈತಿ. ನಮ್ಮ ಮನೆಯವ್ರು ವಿಶ್ ಮಾಡಿದೆ, ಇನ್ನೇನು ಮಲ್ಕೋತೀವಿ. ಓಕೆ ಬಾಯ್, ಗುಡ್ ನೈಟ್.